ಸರ್, ಈಗ ರಾಜ್ಯಪಾಲರ ಭೇಟಿ ಬಳಿಕ ಕಾರ್ಯದರ್ಶಿಯನ್ನು ಭೇಟಿಯಾದರೆ ದೂರುಗಳನ್ನ ಕೊಡ್ತಾ ಇದ್ದೀರಾ? ನೋಡಿ, ಇಡೀ ಪ್ರಕರಣವನ್ನು 3 ಭಾಗವಾಗಿ ನೋಡಬೇಕು, ವಿಂಗಡಿಸಬೇಕು. ಒಂದು, ಸದನದ ಒಳಗೆ ನಡೆದಿದೆ ಅನ್ನುವಂಥ ಘಟನೆಗಳು ಸದನದಲ್ಲಿ ಪರಮಾಧಿಕಾರ ಇರತಕ್ಕಂಥದ್ದು ಸಭಾಪತಿಗಳಿಗೆ. ಆರ್ಟಿಕಲ್ 194 ಕೂಡ ಅದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ಹಾಗೆ ಸಿವಿಲ್ ಸೆಕ್ಷನ್ 135A ಅದು ಕೂಡ ಪರಮಾಧಿಕಾರ, ವಿಶೇಷವಾಗಿ ಸದಸ್ಯರಿಗಿರ್ತಕ್ಕಂಥ ಪರಮಾಧಿಕಾರ ಮತ್ತು ನಿರ್ಣಯ ತೆಗೆದುಕೊಳ್ಳುವಂಥ ಪರಮಾಧಿಕಾರ ಇರೋದ್ರ ಬಗ್ಗೆ ಸಭಾಪತಿಗಳಿಗಿರೋದನ್ನು ಸ್ಪಷ್ಟಪಡಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಪ್ರತಿದೂರು ಹೋಗಿದೆ, ಅವರು ರೂಲಿಂಗು ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ನಿರ್ಣಯ ತೆಗೆದುಕೊಳ್ಳೋ ಪರಮಾಧಿಕಾರ ಇರೋದನ್ನೇ ಸಭಾಪತಿಗಳಿಗೆ. ನಾನು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಅವ್ರು ಏನು ನಿರ್ಣಯ ತಗೊಳ್ತಾರೆ ತಗೊಂಡು. ಅಲ್ಲಿ ನಡೆದಿದೆ ಅನ್ನೋ ಘಟನೆ ಆಧಾರದಲ್ಲಿ ಮೊಕದ್ದಮೆ ದಾಖಲಿಸಿದ್ದು ಮೊದಲನೇ ತಪ್ಪು, ವಿತೌಟ್ ಪರ್ಮಿಷನ್ನು. ಎರಡನೇದು, ಮೊಕದ್ದಮೆ ದಾಖಲಿಸಿದ ಮೇಲೆ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸದೆ ಅರೆಸ್ಟ್ ಮಾಡಿದ್ದು ಎರಡನೇ ತಪ್ಪು. ಈಗ ಹೇಳ್ತಾರೆ FSL ರಿಪೋರ್ಟಿಗೆ ಕಳಿಸ್ತೀವಿ, ಅದು ಕಳಿಸ್ತೀವಿ, ಇದು ಕಳಿಸ್ತೀವಿ, ನಮಗೆ ಸಭಾಪತಿಗಳು ಪಂಚನಾಮೆ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕೇಳ್ತವ್ರೆ. ನನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ಯಾರು ಪರ್ಮಿಷನ್ ತಗೊಂಡ್ರಿ? ಅರೆಸ್ಟ್ ಮಾಡಬೇಕಾದ್ರೆ ಯಾವ ದಾಖಲೆಗಳನ್ನು ಸಂಗ್ರಹಿಸಿದ್ರಿ? ಅಂದರೆ ವಿತೌಟ್ ರೆಕಾರ್ಡ್ಸು ನೀವು ಕೇವಲ ಒತ್ತಡಕ್ಕೊಳಗಾಗಿ ದುರುದ್ದೇಶದಿಂದ ಅರೆಸ್ಟ್ ಮಾಡಿದ್ದೀರಿ. ಅರೆಸ್ಟ್ ಮಾಡಿದ ನಂತರದ ಘಟನೆಗಳು 2 ರೀತಿ ಘಟನೆಗಳು. ಒಂದು, ವಿಧಾನಸೌಧದ ವಿಧಾನಸೌಧಕ್ಕೆ ಎಂಟ್ರಿ ಆಗಬೇಕಾದ್ರೆ 3 ಗಂಟೆ ಸುಮಾರಿಗೆ ಸದ್ದಾಂ ಮತ್ತು ಸಂಗನಗೌಡ ಅವ್ರ ಸಂಗಡಿಗರು ನನ್ನ ಕಾರ್ ಮೇಲೆ ಅಟ್ಯಾಕ್ ಮಾಡಿದ್ರು, ಮೊದಲನೇ ಘಟನೆ. 4:15 ಸುಮಾರಿಗೆ ವಿಧಾನಸಭೆಯಿಂದ ಹೊರಗೆ ನಾನು ಬರ್ತಿರ್ಬೇಕಾದ್ರೆ, ವಿಧಾನಸಭೆ ಮೊಗಸಾಲೆಯಿಂದ ಹೊರಗೆ ಬರ್ತಿರ್ಬೇಕಾದ್ರೆ ಎರಡನೇ ಅಟ್ಯಾಕ್ನ ಕೆಲಸ ನಡೀತು. 2 ಈ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಇದ್ದಂಥ ಕಿಶೋರ್ ಕುಮಾರ್ ಅವರು ಮತ್ತು ಅರುಣ್ ಅವರು ಸಭಾಪತಿಗಳಿಗೆ ದೂರು ಕೊಟ್ಟಿದ್ದಾರೆ. ಕೆಲವ್ರನ್ನ ಕಸ್ಟಡಿಗೆ ತಗೊಂಡಿದ್ರು, ಬಿಟ್ಟು ಕಳಿಸಿದ್ರು ಅವತ್ತೇನೆ. ಆದರೆ ಬಿಟ್ಟು ಕಳಿಸಿದ್ದು ಯಾಕೆ? ಯಾವ ಒತ್ತಡ ಕೆಲಸ ಮಾಡ್ತು ಬಿಟ್ಟು ಕಳಿಸೋದಕ್ಕೆ? ಈಗ ನೀವು ಅನ್ನೋನ್ ಅಂತ ಕೇಸ್ ದಾಖಲಿಸಿದಿರಿ. ಆದರೆ ನಾನು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಹೆಸರಾಕಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದು ಹಿಂದ್ಗಡೆ ಪ್ರಚೋದನೆ ಯಾರ್ದಿದೆ ಮತ್ತು ಯಾರು ನನ್ನ ಮೇಲೆ ಹಲ್ಲೆ ನಡೆಸಲಿಕ್ಕೆ ಬಂದಿದ್ರು ಅನ್ನೋದು ಹೆಸರಾಕಿ ಕೊಟ್ಟಿದ್ದೀನಿ. ವಿಜುವಲ್ಸ್ ಕೂಡ ಲಭ್ಯ ಇದೆ. ಆದರೆ ನಿಮ್ಮ ದೃಷ್ಟಿಯಲ್ಲಿ ಅನ್ನೋನ್ ಹೆಂಗಾಗ್ತಾರೆ? ನಾನು ಹೆಸರಾಕಿ ಕೊಟ್ಟ ಮೇಲೆ ನನ್ನ ಕೇಸ್ನ ಇವತ್ತಿನವರೆಗೂ ದಾಖಲಿಸಿಲ್ಲ. ಅಂದರೆ ಕಾನೂನು ಅನ್ನೋದು BJPಯವರಿಗೊಂದು ಕಾಂಗ್ರೆಸ್ಸಿಗೊಂದು ಇದೆಯಾ? ನನ್ನ ತಿಳಿದಿರೋ ಮಟ್ಟಿಗೆ ಹಂಗಿಲ್ಲ. ಆದರೆ ಕಾಂಗ್ರೆಸ್ನವ್ರು ಕೊಟ್ಟ ದೂರನ್ನು ದಾಖಲಿಸ್ತಾರೆ, BJP ಕೊಟ್ಟ ದೂರನ್ನು ದಾಖಲಿಸಲ್ಲ. ಅಂದರೆ ಇವರು ಕೈಗೊಂಬೆಗಳಾಗಿ ವರ್ತನೆ ಮಾಡ್ತಿರೋದು ಸ್ಪಷ್ಟ. ಇದು ಎರಡನೇದು. ಮೂರನೇದೇನು, ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ರು, ರಾತ್ರಿಡೀ ಬೇರೆ ಬೇರೆ ಕಬ್ಬಿನ ಗದ್ದೆ, ಜಲ್ಲಿಕಟ್ಟರು, ನಿಗೂಢವಾದ ಸ್ಥಳಗಳು 4 ಜಿಲ್ಲೆಗೆ ಕರ್ಕೊಂಡು ಹೋದ್ರು. ಇದೆಲ್ಲವೂ ಕೂಡ ಇಲ್ಲಿಗೆಲ್ಲ ಕರ್ಕೊಂಡು ಹೋಗಿರೋದು. ನನ್ನ ಆರೋಪ ಇದೆ, ಫೇಕ್ ಎನ್ಕೌಂಟ್ರ್ ಮಾಡೋದಕ್ಕೇನೆ ಕರ್ಕೊಂಡು ಹೋಗಿದ್ದಾರೆ. ಇಲ್ಲದೇ ಇದ್ದರೆ ನನ್ನ ತಲೆಗೆ ಗಾಯ ಆದರೂ 3 ಗಂಟೆ ನನಗೆ ಫಸ್ಟ್ ಏಡೇ ಮಾಡಿಸಲ್ಲ. ಕುಡಿಯೋಕ್ಕೆ ನೀರು ಕೇಳಿದ್ರೆ 1.5 ಗಂಟೆ ನಂತರ ನೀರು ಸಿಗುತ್ತೆ. ಹಾಗಿದ್ರೆ ಇನ್ಹ್ಯೂಮನ್ ಆಗಿ, ಅಂದರೆ ಅಮಾನವೀಯವಾಗಿ ಪೊಲೀಸು ವರ್ತನೆ ಮಾಡಿದ್ದು ಸ್ಪಷ್ಟ ಇದೆ. ನಿಗೂಢ ಸ್ಥಳಗಳಿಗೆ ಕರ್ಕೊಂಡೋಗಿರೋದು ದುರುದ್ದೇಶ ಅನ್ನೋದು ಸ್ಪಷ್ಟ ಇದೆ. ಯಾರು ಇನ್ವಾಲ್ವ್ ಆಗಿದ್ರು ಆ ಪೊಲೀಸ್ ಆಫೀಸರ್ ಮೇಲೆ ಕ್ರಮ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೂರು ಕೊಟ್ಟು, ಸಭಾಪತಿಗಳಿಗೆ ನನ್ನ ಮೇಲೆ ಹಕ್ಕುಚ್ಯುತಿಯಾಗಿರೋದು ಮತ್ತು ನನ್ನ ಮೇಲೆ ನಡೆದಂಥ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ದೂರನ್ನು ನಾನು ಸಭಾಪತಿಗಳಿಗೆ ಕೊಟ್ಟಿದ್ದೆ. ರಾಜ್ಯಪಾಲರ ಬೇಡಿಕೆಯಲ್ಲಿ ತಪ್ಪು ಮಾಡಿದಂಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು, ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದು ನನಗೆ ಬೇಕಾಗಿರೋದು ಸೂಕ್ತ ಭದ್ರತೆ ಕೊಡಬೇಕು. ನನಗೆ ನನ್ನ ಜೀವಕ್ಕೆ ಥ್ರೆಟ್ ಇದೆ ಮತ್ತು ಥ್ರೆಟ್ ಮಾಡ್ತಿರೋರು ಸಾಮಾನ್ಯ ಜನ ಅಲ್ಲ, ಅವರು ಸರ್ಕಾರದಲ್ಲಿ ಪ್ರಭಾವಿಯಾಗಿರ್ತಕ್ಕಂಥ ಸಚಿವರುಗಳಿದ್ದಾರೆ. ಹಾಗಾಗಿ ನನಗೆ ರಕ್ಷಣೆ ಕೊಡಬೇಕು ಅನ್ನೋದನ್ನು ಅವ್ರ ಗಮನಕ್ಕೆ
ತನಿಖೆ ನಮಗೆ ಈಗ ಮಂತ್ರಿಗಳೇ ಆರೋಪಿತ ಸ್ಥಾನದಲ್ಲಿ ಇರೋದ್ರಿಂದ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಅನ್ನೋದು ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿರುವ ಯಾವುದೇ ತನಿಖೆಯಿಂದ ನ್ಯಾಯ ಸಿಗುತ್ತೆ ಅನ್ನೋದು ಅನುಮಾನ. ಹಾಗಾಗಿ ಇದು ತನಿಖೆ CBI ತನಿಖೆನೇ ಆಗಬೇಕು, ಇಲ್ಲ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು. ಬೆಳಗಾವಿ ಚಲೋ ಬಗ್ಗೆ ಎಲ್ಲಿವರೆಗೂ ಅದನ್ನು ರಾಜ್ಯಾಧ್ಯಕ್ಷರು ಜೊತೆಯಲ್ಲಿ ಮಾತಾಡಿದ್ದೀವಿ. ಅವ್ರು ಪಾರ್ಟಿ ತೀರ್ಮಾನ ಮಾಡಬೇಕು. ನಾನು ಪಾರ್ಟಿ ಏನು ಡಿಸೈಡ್ ಮಾಡುತ್ತೆ ಮಾಡಲಿ. ನಾನಂತೂ ಬೆಳಗಾವಿಗೆ ಹೋಗ್ತೀನಿ. ಬೆಳಗಾವಿ ಹೋಗಲಾರದ ನಿಷಿದ್ಧ ಪ್ರದೇಶ ಏನಲ್ಲ. ನಾನು ಬೆಳಗಾವಿಗೆ ಯಾರೋ ಹೇಳಿದಾರಲ್ಲ, ಅವನ ಜೀವ ಸಹಿತ ವಾಪಸ್ ಹೋಗಿದ್ದೆ ಪುಣ್ಯ ಅಂತೇಳಿ. ಅದೇನು ನಿಷೇಧಿತ ಪ್ರದೇಶ ಅಲ್ಲ ನನ್ನ ದೃಷ್ಟಿನಲ್ಲಿ. ಅಲ್ಲಿರೋ ಜನ ಒಳ್ಳೆಯವರಿದ್ದಾರೆ. ಯಾರೋ ಒಬ್ಬರು ಇಬ್ಬರು ಕ್ರಿಮಿನಲ್ಗಳಿರ್ಬೋದು, ಜನ ಒಳ್ಳೆಯವರಿದ್ದಾರೆ, ಪ್ರೀತಿ ಮಾಡೋರಿದ್ದಾರೆ. ಹಂಗಿರೋತ್ತಿಗೇನೆ 150ಕ್ಕೂ ಹೆಚ್ಚು ಜನ ವಕೀಲರು ನನ್ನ ಪರವಾಗಿ ವಕಾಲತ್ತು ವಹಿಸಕ್ಕೆ ನಿಂತ್ಕೊಂಡ್ರು. ಹಾಗಿರೋ ಕಾರಣಕ್ಕೋಸ್ಕರನೇ ಖಾನಾಪುರ ಠಾಣೆಗೆ 1,000ಕ್ಕೂ ಹೆಚ್ಚು ಜನ BJP ಬೆಂಬಲಿಗರು ಬಂದರು. ಇವರು ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋದಾಗ ಒಂದು ಮಾಧ್ಯಮ, ಇನ್ನೊಂದು ಸ್ಥಳೀಯ ನಮ್ಮ BJPಯ ಕಾರ್ಯಕರ್ತರು ಆ ಸ್ಥಳದಲ್ಲಿ ಹಾಜರಿದ್ದು ರಕ್ಷಣೆಗೆ ನಿಂತ್ಕೊಂಡ್ರು. ಹಾಗಾಗಿ ಆ ಜನರ ಬಗ್ಗೆ ನನ್ನ ಕೃತಜ್ಞತೆ ಇದೆ. ಅವ್ರಿಗೆ ಕೃತಜ್ಞತೆ ನಾವು ಸಲ್ಲಿಸಲೇಬೇಕು. ಅದನ್ನು ಈ ಲೀಗಲ್ ಇವೆಲ್ಲ ನೋಡಿಕೊಂಡು ಅದನ್ನ ಆಮೇಲೆ ಮುಂದೆ ಹೋಗ್ತೀವಿ. ಅವರಿಗೆ ಧನ್ಯವಾದ ಸಲ್ಲಿಸಲೇಬೇಕು. ಜೊತೆಗೆ ತಾಯಿ ಎಲ್ಲವೊಂದು ದರ್ಶನ ಮಾಡಬೇಕು, ಎಲ್ಲವೊಂದು ದರ್ಶನ ಮಾಡಿ ಹರಕೆ ತೀರಿಸಬೇಕು. ಹಾಗಾಗಿ ಅಲ್ಲಿ ಬಂದೇ ಬರ್ತೀವಿ.